ಸೊ ಇದಾ ಇದೇನೆ, ಇದು CNG. ಇಲ್ಲಿ CNG ಹಾಕೋದು, ಇಲ್ಲಿ CNG ಹಾಕ್ತಾರೆ. ಓಕೆ 2 kg ಅಷ್ಟೇ ಆಗೋದು. 2 kg ಜಸ್ಟ್ ಮಾಮೂಲಿ ಇದು ಸಿಸ್ಟಮ್. ಇದು ಪೆಟ್ರೋಲ್. ಇದು ಪೆಟ್ರೋಲ್. 2 ಲೀಟರ್, ಅದು 2 ಲೀಟರ್. ಇದು 2 ಲೀಟರ್, ಇದು 2 ಲೀಟರ್. ಈಗ ಉದಾಹರಣೆ ಹೇಳ್ಬೇಕು ಅಂತಂದ್ರೆ 2 kg CNG ಕೊಡ್ತಾರೆ. ಸೊ ಇವರು ಫೈನಲ್ ಮಾಡಿರೋದು 110 ಕಿಲೋಮೀಟರ್ ಅಂತ ಫೈನಲ್ ಮಾಡಿದ್ದಾರೆ. 110 ಅಂತಂದ್ರೆ ನಾನು ಚೆಕ್ ಮಾಡಿದೆ, ಅದನ್ನ ಗಾಡಿ ತಗೊಂಡಾಗ ಚೆಕ್ ಮಾಡಿದಾಗ ನಮ್ಗೆ ಬರ್ತದೆ ಅಷ್ಟೇ. ಆಲ್ಮೋಸ್ಟ್ CNG ಓಡಿಸ್ತಾರೆ. ನನಗೆ ನನ್ನ ಕಂಪ್ನಿಯಿಂದ ಫೀಲ್ಡ್ ವರ್ಕ್ ಮಾಡೋದ್ರಿಂದ 6 ರೂಪಾಯಿ ಕೊಡ್ತಾರೆ ಒಂದು ಕಿಲೋಮೀಟರ್ಗೆ. ಇದರಿಂದ ನನಗೆ 1 ರೂಪಾಯಿ ನನ್ನ ಕಡೆ ಅಂದ್ರೆ ನನ್ಗೆ CNG ಕಡೆಯಿಂದ ಹೋಗ್ತಿದೆ, ಅಂದ್ರೆ 5 ರೂಪಾಯಿ ಲಾಭ ಇದೆ. ಆಮೇಲೆ ಏನಾದ್ರು ಖಾಲಿ ಆಗೋಯ್ತು ಅಂತಾನೆ ಅಂತ ಅನ್ಕೊಂಡ್ರು ಕೂಡ ಅಲ್ಲಿ ಪೆಟ್ರೋಲ್ ಇರುತ್ತೆ. ಪೆಟ್ರೋಲ್ ನ ಪಟ್ ಅಂತ ಆನ್ ಅಂಡ್ ಆಫ್ ಇರುತ್ತೆ. ಆನ್ ಮಾಡೋದು ನೀವೇ ಚೇಂಜ್ ಮಾಡ್ಕೋಬೇಕು, ಅದು ಆಟೋಮೆಟಿಕ್ ಸೇಮ್ ನಮ್ಮ ಮನೇಲಿ ಏನ್ ಬಟನ್ಸ್ ಆನ್ ಅಂಡ್ ಆಫ್ ಲೈಟ್ ಇರುತ್ತೆ ಸೇಮ್ ಅದೇ. ಆಮೇಲೆ ಒಳಗಡೆ ನೀರು ಹೊಡೆಯಂಗಿಲ್ಲ, ಅದು ಹೇಳಿದಾರ ನೀರು ಹೊಡೆಯಂಗ ಅಂದ್ರೆ ನನಗೆ ಕಂಪ್ನಿಯವ್ರು ಹೇಳಿದ್ರು. ಸೊ ಇದು CNG ಟ್ಯಾಂಕ್. ಇದ್ರಲ್ಲಿ ಬ್ಲೂಟೂತ್ ಕನೆಕ್ಷನ್ ಇದೆ. ಹೌದು, ಅಂದ್ರೆ ಬ್ಲೂಟೂತ್ ಕನೆಕ್ಷನ್ ಕೊಟ್ಟಿದ್ದಾರೆ. ಬಟ್ ಜಸ್ಟ್ ಅದು 13,875 ಕಿಲೋಮೀಟರ್ ಓಡಿದೆ. ಸೊ ಟೈಮು ತೋರಿಸುತ್ತೆ, CNG ಇಂಡಿಕೇಶನ್ಸ್ ಇರುತ್ತೆ, ಇಂಜಿನ್ ಇಂಡಿಕೇಶನ್ಸ್ ಇರುತ್ತೆ. ಬೈಕ್ ಹೈಬ್ರಿಡ್ ಬೈಕ್ ಇಂದ ಏನೇನು ಉಪಯೋಗ ಇವಾಗ ತಗೊಂಡು ಓಡಿಸಿದ್ದಾರೆ ಸರ್. ಸೊ ಅವ್ರ ಮಾತಿಂದಲೇ ನಾವು ಕೇಳ್ದೋ ಸೊ ಏನೆಲ್ಲ ಅಡ್ವಾಂಟೇಜ್ ಇದೆ ಅಂತ. ಸೊ ಇವನ್ ಆಸ್ ಎ ಟೆಕ್ಕಿ ಆಗಿ ನಂದು ಒಂದು ಸಜೆಷನ್. ಸೊ ಇನ್ಸ್ಟೆಡ್ ಆಫ್ ನಾವು ಬ್ಯಾಟ್ರಿ ಗಾಡಿ ಎಲೆಕ್ಟ್ರಿಕ್ ಗಾಡಿ ಅನ್ನೋದಕ್ಕಿಂತ ಒಂದು ಲಾಂಗ್ ಲೈಫ್ ಅಂತ ತಗೊಂಡಾಗ ಮತ್ತೆ ವರ್ತ್ ಇದೆಲ್ಲ ಕನ್ಸಿಡರ್ ಮಾಡಿದಾಗ ಹೈಬ್ರಿಡ್ ಬೈಕ್ ಎಲ್ಲೋ ನಮ್ಗೆ ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಲಾಂಗ್ ರನ್ ಅಲ್ಲಿ. ಸೊ ಇವಾಗ ಹೊಸದಾಗಿ ಈ ಗಾಡಿ ತಗೋಬೇಕು ಅಂತ ಇರೋರಿಗೆ ಅಥವಾ ಎಲೆಕ್ಟ್ರಿಕ್ ತಗೋಬೇಕು ಅಂತ ಅಂತಿರೋರಿಗೆ ಸೊ ನೀವೇನ್ ಸಜೆಸ್ಟ್ ಮಾಡ್ತೀರಾ? ಈ ಗಾಡಿ ತಗೊಳ್ಳೋದ್ರಿಂದ ವರ್ತಾ ಅಥವಾ ಯಾವ ತರ ಸಜೆಸ್ಟ್ ಮಾಡ್ತೀರಾ? ನಾನು ಸಜೆಸ್ಟ್ ಮಾಡೋದು ಏನಪ್ಪಾ ಅಂತಂದ್ರೆ, ಫೀಲ್ಡ್ ವರ್ಕ್ ಮಾಡ್ತಿದ್ದೀರಾ ನೀವು ಬೆಂಗಳೂರಲ್ಲಿ, ನಾನೊಂದು 3 ಕಷ್ಟ ಮಾಡಬೇಕು, ಜೀವನಕ್ಕೆ ನನಗೂ ಏನಾದ್ರು ಆಗಬೇಕು ಅನ್ನೋದಿದ್ರೆ ಖಂಡಿತ ಗಾಡಿ. ಓಕೆ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಟುಡೇ ನಾನಿವತ್ತು ಒಂದು ಹೊಸ ವಿಷಯದ ಮುಖಾಂತರ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ಅದೇನಂದ್ರೆ, ಇವತ್ತಿನ ಮಾರ್ಕೆಟಲ್ಲಿ ಎಲೆಕ್ಟ್ರಿಕ್ ಗಾಡಿ ಅನ್ನೋದು ಮೇಜರ್ ಆಗಿ ಮಾರ್ಕೆಟ್ನ ಅಕ್ವೈರ್ ಮಾಡಿದೆ. ಸೊ ಪ್ರತಿಯೊಬ್ಬರು ಏನು ಹೊಸ ವೆಹಿಕಲ್ ತಗೋತಾ ಇದ್ದಾರೆ ಅದು ನಮಗೆ ಅಡ್ವಾಂಟೇಜ್ ಇದೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಎಲೆಕ್ಟ್ರಿಕ್ ಗಾಡಿನೇ ತಗೋತಾ ಇದ್ದಾರೆ. ಇದ್ರ ಮಧ್ಯೆ ಬಜಾಜ್ ಕಂಪ್ನಿಯವರು ಫ್ರೀಡಮ್ 125 ಅಂತ ರೀಸೆಂಟ್ ಆಗಿ ಒಂದು CNG ಪ್ಲಸ್ ಪೆಟ್ರೋಲ್ ಲೈಕ್ ಹೈಬ್ರಿಡ್ ಬೈಕ್ ನ ಮಾರ್ಕೆಟ್ಗೆ ಬಿಡುಗಡೆ ಮಾಡಿದ್ರು. ಸೊ ಕಂಪೇರ್ ಟು ನನ್ನ ಪ್ರಕಾರ ಆಸ್ ಎ ಟೆಕ್ನಿಕಲ್ ಗೈ ಕಂಪೇರ್ ಮಾಡಿದಾಗ ಹೈಬ್ರಿಡ್ ಬೈಕ್ ತಗೊಳ್ಳೋದು ಇನ್ಸ್ಟೆಡ್ ಆಫ್ ಎಲೆಕ್ಟ್ರಿಕ್ ಬೈಕ್ಗಿಂತ ಹೈಬ್ರಿಡ್ ಬೈಕು ತುಂಬಾ ಯೂಸ್ ಅನ್ಸ್ಬೋದು ಲೈಕ್ ಲಾಂಗ್ ರನ್ ಅಲ್ಲಿ. ಬಜಾಜ್ ಕಂಪ್ನಿಯವ್ರು ರಿಲೀಸ್ ಮಾಡಾದ್ಮೇಲೆ ನಾವು ಸಿಟಿಯಲ್ಲಾಗಲಿ ಎಲ್ಲೂ ಅಷ್ಟೊಂದು ಬೈಕ್ಗಳು ಸಿಗ್ತಾ ಇಲ್ಲ. ಬಟ್ ನಾನು ಇವತ್ತು ಆಕ್ಚುಲ್ ರಿವ್ಯೂ ಮಾಡೋಣ. ಯೂಸರ್ ಒಂದು ಅಪ್ರಾಕ್ಸಿಮೇಟ್ 10 to 15 ಕಿಲೋಮೀಟರ್ ರನ್ ಮಾಡಿ ಅವ್ರ ಎಕ್ಸ್ಪೀರಿಯನ್ಸ್ ನಮ್ಮ ಹತ್ರ ಶೇರ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಿಮಗೂ ಹೆಲ್ಪ್ ಆಗ್ಬೋದು. ಅದು ರಿವ್ಯೂ ಏನಿದೆ ಮತ್ತೆ ಅದು ಸರ್ವಿಸ್ ಕಾಸ್ಟ್ ಏನಾಗುತ್ತೆ, ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹೆಸರು? ಮೂರ್ತಿ ಅಂತ. ಸೊ ನಾನು ಆಕ್ಚುಲಿ ನಿಮ್ಮನ್ನ ಭೇಟಿಯಾಗಿದ್ದು ಲೈಕ್ ರೋಡಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ನೀವು ಈ ಬೈಕ್ನ ಯೂಸ್ ಮಾಡ್ತಾ ಇದ್ದೀರಾ, ಹೈಬ್ರಿಡ್ ಬೈಕ್ನ. ಸೊ ಆ ಟೈಮಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು, ಯಾಕೆಂದ್ರೆ ಮಾರ್ಕೆಟಲ್ಲಿ ಇದು ರಿಲೀಸ್ ಆಗಿದ್ರು ಅಷ್ಟು ವೆಹಿಕಲ್ಸ್ ನೋಡಕ್ ಸಿಗ್ತಾ ಇಲ್ಲ. ಸೊ ಬಟ್ ಇದು ಒಂದು ಒಳ್ಳೆ ಆಪ್ಷನ್ ಆಕ್ಚುಲಿ. ಸೊ ಅದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು. ಸೊ ನೀವು ಇವಾಗ ಎಷ್ಟು ಕಿಲೋಮೀಟರ್ ಓಡಿದೆ ಗಾಡಿ? ನಾನು 4 ಮಂತ್ಸ್ ಆಯ್ತು ಗಾಡಿ ತಗೊಂಡು. 4 ಮಂತ್ಸ್ ಆಯ್ತು. ಓಕೆ, ಆಲ್ರೆಡಿ 13,000 ಓಡಿಸಿದ್ದಾರೆ. ಓಕೆ, ಬಟ್ ನನ್ನ ಫೀಲ್ಡ್ ವರ್ಕ್ ಇರೋದ್ರಿಂದ ಕಂಪ್ನಿ ಪರ್ಪಸ್ಗೋಸ್ಕರ ನಾನು 13,000 ಆಗಿದೆ. ಓಕೆ, ಸೊ ಇವಾಗ ಮಾರ್ಕೆಟ್ ಅಲ್ಲಿ ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ಇದೆ. ಸೊ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಚಾರ್ಜ್ ಹಾಕಿದ್ರೆ ನಮ್ಗೆ ಎಕ್ಸ್ಟ್ರಾ ಪೆಟ್ರೋಲ್ ಹಾಕೋ ತಲೆನೋವಿರಲ್ಲ. ಆದ್ರೂ ನೀವು ಈ ಬೈಕ್ ನ ಚೂಸ್ ಮಾಡಕ್ಕೆ ಕಾರಣ ಏನು? ಕಾರಣ ಇಷ್ಟೇ, ಇವತ್ತಿನ ಜನರೇಷನ್ಗೆ ಏನ್ ಬೇಕು ಆ ಫ್ಯೂಚರ್ ಇದರಲ್ಲಿ ಇದೆ ಅಂತ ನನ್ಗೆ ಅನ್ಸಿದೆ. ಒಂದು ಏನಿದೆಯಪ್ಪ ಅಂತಂದ್ರೆ CNG. ಆಲ್ಮೋಸ್ಟ್ ಇವಾಗ ಈ ಎಲ್ಲಾ ಗಾಡಿಗಳಿಗೂ CNG ಬರ್ತದೆ, ಕಾರ್ ಆಗಿರ್ಬೋದು, ಮತ್ತೆ ಇವಾಗ ದೊಡ್ಡ ಗಾಡಿಗಳಿಗೆಲ್ಲ ಆಲ್ಮೋಸ್ಟ್ CNG ಇದೆ. ಇದ್ರಲ್ಲಿ ನಾನು ಏನಂತಂದ್ರೆ ಫಸ್ಟ್ ನಾನು ನೋಡಿದ್ದು ವರ್ತ್. ಸೊ ಇದರಿಂದ ನನಗೆ ಏನ್ ಬೆನಿಫಿಟ್ ಇದೆ ಅಂತ ಫಸ್ಟ್ ನಾನು ಇದು ಲಾಂಚ್ ಆದಾಗ ಅದ್ರ ಬಗ್ಗೆ ಸ್ವಲ್ಪ ಸರ್ಚ್ ಮಾಡಿ ಎಲ್ಲ ನೋಡಿದಾಗ ಅದ್ರ ಬಗ್ಗೆ ಐಡಿಯಾ ಗೊತ್ತಾಗಿದೆಯೇನಪ್ಪ ಅಂತಂದ್ರೆ, ಒಂದು ಈಗ ಉದಾಹರಣೆ ಹೇಳ್ಬೇಕು ಅಂತಂದ್ರೆ 2 kg CNG ಕೊಡ್ತಾರೆ.
ಸೊ ಇವರು ಫೈನಲ್ ಮಾಡಿರೋದು 110 ಕಿಲೋಮೀಟರ್ ಅಂತ ಫೈನಲ್ ಮಾಡಿದ್ದಾರೆ. ಸಿ 110 ಅಂತಂದ್ರೆ ನಾನು ಚೆಕ್ ಮಾಡಿದೆ ಅದನ್ನ ಗಾಡಿ ತಗೊಂಡಾಗ ಚೆಕ್ ಮಾಡಿದಾಗ ನಮ್ಗೆ ಬರ್ತಾ ಇರೋದು ಸಿಟಿಲಿ 80 ಬರ್ತಾ ಇದೆ. ಸಿಟಿಯಲ್ಲಿ 80 ಕಿಲೋಮೀಟರ್ ಬರ್ತಾ ಇದೆ. ಓಕೆ 80 ಕಿಲೋಮೀಟರ್ ಸಿಟಿಲಿ ಬರ್ತಾ ಇದೆ. ಸೊ ಲಾಂಗ್ ಆದ್ರೆ 100 ಕಿಲೋಮೀಟರ್ ಬರ್ತಾ ಇದೆ. ಲಾಂಗ್ ಆದ್ರೆ 100 ಬರ್ತಾ ಇದೆ. ಸಿ ಲಾಂಗ್ಗೆ ವರ್ತ್ ಆಗುತ್ತಂದ್ರೆ ಅಲ್ಲಲ್ಲೇ CNG ಇದ್ರೆ ಮಾತ್ರ ವರ್ತ್ ಆಗುತ್ತೆ. ಇಲ್ಲ ಅಂತಂದ್ರೆ ಇದು ಸಿಟಿಗೆ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ವರ್ತಿದೆ. ಅಡ್ವಾಂಟೇಜ್ ಏನಂದ್ರೆ ಪೆಟ್ರೋಲ್ ಇರೋದ್ರಿಂದ ಯಾವಾಗ ಬೇಕಾದ್ರೆ ಖಾಲಿ ಆದ್ರೂ ಅದು ನಾನು ಏನ್ ಮಾಡಿದೀನಿ ಅಂದ್ರೆ ಎಕ್ಸ್ಟ್ರಾ ಪೇರ್ ಇದಕ್ಕೋಸ್ಕರ ಉಳಿಸ್ಕೊಂಡಿದ್ದೀನಿ ಅಷ್ಟೇ. ಆಲ್ಮೋಸ್ಟ್ CNG ಓಡಿಸ್ತಾರೆ. ನನಗೆ ನನ್ನ ಕಂಪ್ನಿಯಿಂದ ಫೀಲ್ಡ್ ವರ್ಕ್ ಮಾಡೋದ್ರಿಂದ ₹6 ಕೊಡ್ತಾರೆ per ಕಿಲೋಮೀಟರ್ಗೆ. ಸಿ ಇದರಿಂದ ನನಗೆ ₹1 ನನ್ ಕಡೆ ಅಂದ್ರೆ ನನ್ಗೆ CNG ಕಡೆಯಿಂದ ಹೋಗ್ತಿದೆ. ಅಂದ್ರೆ ₹5 ಲಾಭ ಇದೆ. ಫಾರ್ ಎಕ್ಸಾಂಪಲ್ ಇವಾಗ 80 ಕಿಲೋಮೀಟರ್ ಸಿಟಿಯಲ್ಲಿ ಬರ್ತಾ ಇದೆ ಅಂತಂದ್ರೆ ಆಲ್ಮೋಸ್ಟ್ ಇದು 82 86 ಕಿಲೋಮೀಟರ್ ₹1 ತರ ಕಿಲೋಮೀಟರ್ ₹1 ನೀವು ಟ್ರಾವೆಲ್ ಮಾಡ್ತೀವಿ. ಓಕೆ ನನ್ಗೆ ₹5 1 ಕಿಲೋಮೀಟರ್ಗೆ ಎಕ್ಸ್ಟ್ರಾ ಬರ್ತಾ ಇದೆ. ಹಂಗಾಗಿ ಇದು ನನ್ಗೆ ವರ್ತು ಅಂತ ಅನ್ಸಿದೆ. ಬೇರೆದೇನೋ ನನ್ಗೆ ಗೊತ್ತಿಲ್ಲ. ಮತ್ತೆ ನೀವು ಫೀಲ್ಡ್ ವರ್ಕ್ ಮಾಡೋದ್ರಿಂದ ನೀವು ಫೀಲ್ಡ್ ಅಲ್ಲಿ ಯಾವಾಗ್ಲೂ ಟ್ರಾವೆಲ್ ಮಾಡ್ತಾರ ಇದರಿಂದ ಸೊ ಇಮಿಡಿಯೇಟ್ ಚಾರ್ಜ್ ಖಾಲಿ ಆಯ್ತು, ಚಾರ್ಜ್ ಹಾಕೋಬೇಕು, ಇವತ್ತು ಇಷ್ಟೇ ಮಾಡ್ಬೇಕು ಅನ್ನೋದು ಯಾವುದೇ ಟೆನ್ಷನ್ ಇಲ್ಲ. ಯಾವುದೇ ತರ ಪ್ರಾಬ್ಲಮ್ ಇಲ್ಲ. ಈ ಕಡೆ CNG ಖಾಲಿ ಆಗೋಕ್ಕಿಂತ ಮುಂಚೆನೆ CNG ಲೋ ಅಂತ ತೋರಿಸ್ತಿರ್ತದೆ. ಅಲ್ಲಿ ಒಂದ್ ಪಾಯಿಂಟ್ ಇದ್ದಂಗ್ಲೇನೆ ತೋರಿಸುತ್ತೆ. ಒಂದ್ ಪಾಯಿಂಟ್ ಇದ್ದಂಗ್ಲೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದ್ 30 ಕಿಲೋಮೀಟರ್ ಮೂವ್ ಆಗ್ಬೋದು. ಆಮೇಲೆ ಏನಾದ್ರು ಖಾಲಿ ಆಗೋಯ್ತು ಅಂತಾನೆ ಅಂತ ಅನ್ಕೊಂಡ್ರು ಕೂಡ ಅಲ್ಲಿ ಪೆಟ್ರೋಲ್ ಇರುತ್ತೆ. ಪೆಟ್ರೋಲ್ ನ ಪಟ್ ಅಂತ ಆನ್ ಅಂಡ್ ಆಫ್ ಇರುತ್ತೆ. ಆನ್ ಮಾಡೋದು ನೀವೇ ಚೇಂಜ್ ಮಾಡ್ಕೋಬೇಕು. ಅದು ಆಟೋಮೆಟಿಕ್ ಸೇಮ್ ನಮ್ಮ ಮನೇಲಿ ಏನ್ ಬಟನ್ಸ್ ಆನ್ ಅಂಡ್ ಆಫ್ ಲೈಟ್ ಇರುತ್ತೆ ಸೇಮ್ ಸೇಮ್ ಅದೇ ಇದೆ. ಅದು ಆನ್ ಮಾಡ್ಕೊಂಡು ಮೂವ್ ಆಗೋದು. ಅದು 65 ಕೊಡುತ್ತೆ. 60 ಕಿಲೋಮೀಟರ್ಗೆ 65 ಕೊಡುತ್ತೆ. ಪೆಟ್ರೋಲ್ ಅಲ್ಲಿ 65 ಬರುತ್ತೆ. ಓಕೆ. ಮತ್ತೆ ಈ CNG ನಾರ್ಮಲ್ ಆಗಿ ಸ್ವಲ್ಪ ಜನ ಏನ್ ಹೇಳ್ತಾರೆ ಅಂದ್ರೆ CNG ಬ್ಲಾಸ್ಟ್ ಆಗ್ಬಿಡುತ್ತೆ, ಆತರ ಒಂದು ಮೈಂಡ್ ಸೆಟ್ ಇದೆ. CNG ಬ್ಲಾಸ್ಟ್ ಆಗ್ಬಿಡುತ್ತೆ, ಬೈಕ್ ಕೆಳಗಡೆ ಬಿದ್ರೆ ಬ್ಲಾಸ್ಟ್ ಆಗಿರುತ್ತೆ, ಅದು ಪ್ರಾಬ್ಲಮ್ ಅಂತ ಏನೇನೋ ಹೇಳ್ತಾರೆ. ಬಟ್ ನನ್ನ ಅನಾಲಿಸಿಸ್ ಪ್ರಕಾರ ಬಜಾಜ್ ಅವರು ಅದು ಕ್ರಾಶ್ ಟೆಸ್ಟಿಂಗ್ ಅಂತ ಮಾಡಿ ಅದನ್ನ ಪ್ರೂವ್ ಮಾಡಿದ್ದಾರೆ. ಬಟ್ ನಿಮ್ಗೆ ಅದೊಂದು ಏನೋ ಒಂದು ಮೂಮೆಂಟ್ ಅಲ್ಲಿ ಭಯ ಅನಿಸ್ತಿಲ್ವಾ ಈ ಗಾಡಿ ತಗೊಳ್ಬೇಕಾದ್ರೆ? ಸರ್ ನೋಡಿ, ಇವತ್ತು ನಾವು ಮನುಷ್ಯರಾಗಿರ್ಬೋದು, ನಾಳೆ ನಾವು ಹೋಗೋ ಜಾಗದಲ್ಲಿ ಏನ್ ಬೇಕಾದ್ರೂ ಆಗೋದು. ನಮಗೆ ಗ್ಯಾರಂಟಿ ಇಲ್ಲ ಅಂದ್ಮೇಲೆ ಇನ್ನು ಬೈಕ್ ಏನ್ ಗೊತ್ತಾ, ನಮ್ ಥಾಟ್ ಒಂದ್ ಕರೆಕ್ಟ್ ಆಗಿರ್ಬೇಕು. ಈಗ ಒಂದು ಹೊರಗಡೆ ಲಾಂಚ್ ಮಾಡ್ತಾರೆ ಅಂದ್ರೆ ಸುಮ್ನೆ ಯಾರು ಲಾಂಚ್ ಮಾಡಲ್ಲ. ಅದಕ್ಕೆ ಅಂತ ಒಂದೊಂದು ಏನೇನಿದೆ ಅವೆಲ್ಲ ದಾಟ್ಕೊಂಡೆ ಇಲ್ಲಿ ಬಂದಿರುತ್ತೆ. ಅದಾದ್ಮೇಲೆ ಕೂಡ ಆಗುತ್ತೆ ಅಂದ್ರೆ ಅದು ನಮ್ಮ ಮನೆ ಬರ ಏನು ಮಾಡಕ್ ಆಗಲ್ಲ. ಹಂಗನ್ನಂಗಿದ್ರೆ ಈಗ ಪೆಟ್ರೋಲ್ ಹಾಕೊಂಡು ಬೇರೆ ಗಾಡಿಗಳು ಓಡಿಸ್ತಾರೆ. ಪೆಟ್ರೋಲ್ ಬೆಂಕಿ ಎತ್ಕೊಂಡ್ಬಿಟ್ರೆ ಬಿಸಿಲಿಗೆ ಜಾಸ್ತಿ ಇದಾಗ್ಬಿಟ್ರೆ ಒಬ್ಬೊಬ್ರು ಥಾಟ್ ಒಂದೊಂದ್ ತರ ಇರುತ್ತೆ. ಮತ್ತೆ ಇವನ್ ಎಲೆಕ್ಟ್ರಿಕ್ ಬೈಕ್ಗಳಲ್ಲೂ ಅಷ್ಟೇ ನಾವು ರೀಸೆಂಟ್ ಆಗಿ ಇನ್ಸಿಡೆಂಟ್ ನೋಡ್ತಾ ಇರೋದೇ ಎಲೆಕ್ಟ್ರಿಕ್ ಬೈಕ್ ಬರ್ನಿಂಗ್ ಇಶ್ಯೂಸ್. ಸೊ ಹಂಗಂತ ತಗೊಂಡಾಗ ಆ ತರ ಇಶ್ಯೂಸ್ ಎಲ್ಲ ಏನಿರಲ್ಲ. ನೀವು ಎಷ್ಟು ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿದ್ದು? ಇದು 1,32,000 ಇದೆ. 1,32,000. ಈ ಗಾಡಿಲಿ ನಿಮ್ಗೆ ಏನು ಎಲ್ಲ ಇಷ್ಟ ಆಯ್ತು? ಏನ್ ಫೀಚರ್ಸ್ ಇಷ್ಟ ಆಯ್ತು? ಒಂದು, ಈ ಗಾಡಿಲಿ ಎಲ್ರು ಹೇಳ್ತಾರೆ ಲೆಂತ್ ಆಗಿದೆ, ಎಷ್ಟು ಜನ ಬೇಕಾದ್ರೂ ಕೂತ್ಕೋಬಹುದು ಅಂತ. ಅದು ಹಂಗಲ್ಲ, ಅದು ಕೂತ್ಕೋಬಾರ್ದು. ಫಸ್ಟ್ ಆಫ್ ಆಲ್ ಅದು ರಾಂಗ್. ಮಿನಿಮಮ್ 3 ಜನ ಇಲ್ಲೇ ಕೊಟ್ಬಿಟ್ಟಿದ್ದಾನೆ ಗಾಡಿಲಿ. ಇಲ್ಲಿದೆ ನೋಡಿ, ಕೊಟ್ಟಿದ್ದಾನೆ ಇಲ್ಲಿ ಮೇನ್ ಡ್ರೈವರ್, 2 ಪೇರೆಂಟ್ 1 ಚೈಲ್ಡ್ ಆ ತರ ಕೊಟ್ಟಿದ್ದಾರೆ. ಈ ಪೆಟ್ರೋಲ್ ಓಡಿಸಿದ್ರೆ ಸ್ವಲ್ಪ ಪಿಕಪ್ ಇರುತ್ತೆ, ಇಲ್ಲ ಅಂತ ಇಲ್ಲ. ಅದಕ್ಕಿಂತ 1 ಡ್ರಾಪ್ ಕಮ್ಮಿ ಇದೆ ಅಷ್ಟೇನೆ. ನನಗೆ ಯಾವತ್ತೂ ಅದು ಇದು ಅನ್ನೋದು ಇವತ್ತುವರೆಗೂ ಬಂದಿಲ್ಲ ನನಗೆ. ಸೇಮ್ ಫೀಲ್ ಅಲ್ಲೇ ಓಡಿಸ್ತಾ ಇದೀವಿ. 125cc. ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಈ ಗಾಡಿ ಕೂತ್ಕೊಂಡು ಓಡಿಸ್ಬೇಕಾದ್ರೆ ಗೊತ್ತಾಗುತ್ತೆ KTM ಗಾಡಿ ಓಡಿಸುವಂತ ಫೀಲ್ ಆಗುತ್ತೆ. ಅದ್ ನನಗಂತೂ ಆಗಿದೆ, ಬೇರೆಯವ್ರಿಗೇನೋ ನನಗೆ ಗೊತ್ತಿಲ್ಲ. ಅದು ಕೂತ್ಕೊಂಡು ಓಡಿಸಿದ್ರೆ ಆ ಫೀಲ್ ಅನ್ಸುತ್ತೆ. KTM ಗಾಡಿ ಓಡಿಸ್ತೀವಿ ನಮ್ಮ ಫೀಲ್ ಬರುತ್ತೆ. ಸರ್ವಿಸ್ ಕಾಸ್ಟ್ ಎಲ್ಲ ಹೆಂಗೆ, ಎಷ್ಟು ಚಾರ್ಜ್ ಮಾಡ್ತಾರೆ? ಒಂದ್ಸರಿ ಗಾಡಿ ಹೋದ್ರೆ ಮಿನಿಮಮ್ ಎಷ್ಟು ಚಾರ್ಜ್ ಆಗ್ತಾ ಇದೆ ನಿಮ್ಗೆ? ಸರ್, ಇದು ನನ್ನ ಪ್ರಕಾರದಲ್ಲಿ ಈಗ ಫಸ್ಟ್ 3 ಫ್ರೀ ಸರ್ವಿಸ್ ಅಂತ ಕೊಡ್ತಾರೆ. ಬಟ್ ಅವ್ರು 3 ಸರ್ವಿಸ್ ಅಂತ ಹೇಳ್ತಾರೆ, ಬಟ್ ಅದು 1500 ಆಗಿದೆ. ಸೊ ಈ ರೋಡ್ ಗ್ರಿಪ್ ಎಲ್ಲ ಯಾವ ತರ ಇದೆ ಬೇರೆ ಗಾಡಿ ಕಂಪೇರ್ ಮಾಡಿ? ನೀವು ಬೇರೆ ಬೈಕ್ ಓಡಿಸಿರ್ತೀರ, ಲೈಕ್ ನಿಮ್ದು ಬೇರೆ ಪಲ್ಸರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಗಾಡಿ ಓಡಿಸ್ತಾ ಇದ್ದೀರಾ, ಅದೊಂದು ರೋಡ್ ಗ್ರಿಪ್ ಇರುತ್ತೆ. ಒಂದು ಗಾಡಿ ಓಡಿಸ್ಬೇಕಾದ್ರೆ ಆ ಫೀಲ್ ಗೊತ್ತಾಗುತ್ತೆ. ಸೊ ಈ ಗಾಡಿ ಯಾವ ತರ ರೋಡ್ ಗ್ರಿಪ್ ಎಲ್ಲ? ಈ ಗಾಡಿಲಿ ನಾನು ನೋಡಿನಿ, ಸ್ಪೆಂಡರ್ ಮತ್ತೆ ಅವೆಲ್ಲ ಹಿಂಗ್ ಗಾಡಿಲಿ ಹೋಗ್ಬೇಕಾದ್ರೆ ಯಾವ್ದಾರ ಬಸ್ ಮೂವ್ ಆಯ್ತು ಅಂದ್ರೆ ಶೇಕ್ ಆಗುತ್ತೆ. ಇದ್ರಲ್ಲಿ ಒಂದು ಚೂರ್ ಆ ತರ ತೋರಿಸ್ತಾರೆ. ಇದು ಗ್ಯಾಸ್ ಫಿಲ್ ಮಾಡೋದಲ್ಲಿ ಸಿಲಿಂಡರ್ ಸೀಟ್ ಓಪನ್ ಮಾಡಿ ಅಲ್ಲಿ ತೋರಿಸ್ತಾರೆ. ಸೊ ಇದು CNG. ಇಲ್ಲಿ CNG ಆಗ್ತದೆ. ಇಲ್ಲಿ CNG ಆಗ್ತದೆ. ಓಕೆ.
2 kg ಅಷ್ಟೇ ಆಗೋದು. 2 kg. ಅದಾದ್ಮೇಲೆ ಜಸ್ಟ್ ಮಾಮೂಲಿದು ಸಿಸ್ಟಮ್. ಇದು ಪೆಟ್ರೋಲ್ ಮಾಮೂಲಿ. ಇದು ಪೆಟ್ರೋಲ್. 2 ಲೀಟರ್. ಅದು 2 ಲೀಟರ್. ಇದು 2 ಲೀಟರ್, ಇದು 2 ಲೀಟರ್. ನಿಮ್ಗೆ ಬಂಕಲ್ಲಿ ಪೆಟ್ರೋಲ್ CNG ಹಾಕಿಸ್ಬೇಕಾದ್ರೆ ನಾನು ಒಂದಷ್ಟು ಇವಾಗ ರೀಸೆಂಟ್ ನ್ಯೂಸ್ ಅಲ್ಲಿ ಯಾರೋ ಒಂದಷ್ಟು ತರ ವಿಡಿಯೋಗಳು ಹಾಕಿದ್ ನೋಡಿದಾಗ ಇದು ಹಾಕ್ಬೇಕಾದ್ರೆ ಅದು ವಾಲ್ ಲೂಸ್ ಆಗಿ ಲೀಕ್ ಆಗ್ತಾ ಇದೆ, ಆ ತರ ಇಶ್ಯೂಸ್ ಎಲ್ಲ ರಿಪೋರ್ಟ್ ಆಗಿತ್ತು. ಸೊ ನಿಮ್ಗೆ ಆ ತರ ಏನಾರ ಇಶ್ಯೂಸ್ ಯಾವ ತರ ಫೇಸ್? ಅದು ನನಗೆ ಯಾವತ್ತೂ ಆ ತರ ಆಗಿಲ್ಲ. ಬಟ್ ಅದನ್ನ ಏನಾಗುತ್ತೆ ಅಂತ ನನಗೆ ನನ್ನ ಅನುಭವದಲ್ಲಿ ಇರೋದ್ರಲ್ಲಿ ನಾನು ಹೇಳೋದು ಅಂದ್ರೆ ನೋಡಿರೋ ಅಂತ ಏನಾಗ್ಬಿಡ್ತಾರೆ CNG ಹಾಕ್ಬೇಕಾದ್ರೆ ಓಕೆ ಕೆಲವರು ಅದನ್ನ ಬಂಕ್ ಪಕ್ಕದಲ್ಲಿ ಇಟ್ಕೋಬೇಕು. ಅಂದ್ರೆ ಬೈಕ್ ಹತ್ರದಲ್ಲಿ ಇದ್ದು ಅದು ಹತ್ರ ಇದ್ರೆ ಲೆಂತ್ ಇರುತ್ತಲ್ಲ, ಅದು ಅವಾಗ ಹೆಂಗ್ ಬೇಕು ಈಸಿಯಾಗಿ ಆಗ್ತದೆ. ಕೆಲವರು ಏನ್ ಮಾಡ್ತಾರೆ, ಇದು ಮಾಡ್ತಾರೆ, ಅದು ಲೆಂತ್ ಟೈಟ್ ಆದಾಗ ಏನಾಗುತ್ತೆ, ಹಿಂಗ್ ಆಗ್ತಾರಲ್ಲ, ಹಿಂಗ್ ಎಳ್ದಂಗ್ ಆಗುತ್ತೆ, ಎಳ್ದಂಗ್ ಆಗುತ್ತೆ. ಅವಾಗ ಏನಾಗುತ್ತೆ, ಎಳ್ದಂಗಾಗಿ ಆಗಿ ಹಾಕ್ಸಿ ಅದೇ ತರ ಆಗಿ ಏನಾಗುತ್ತೆ, ಲೀಕೇಜ್ ಆಗುತ್ತೆ. ಸಿಲಿಂಡರ್ ಸೀಟ್ ಓಪನ್ ಮಾಡ್ತಾ ಖಂಡಿತ ಗಲೀಜಾಗಿದೆ ಅನ್ಸುತ್ತೆ. ಆಮೇಲೆ ಒಳಗಡೆ ನೀರು ಹೊಡೆಯಂಗಿಲ್ಲ. ಅದು ಹೇಳಿದಾರ ನೀರು ಹೊಡೆಯಂಗಿಲ್ಲ ಅಂದ್ರೆ ನನಗೆ ಕಂಪ್ನಿಯವ್ರು ಹೇಳಿರೋದು. ಸೊ ಇದು CNG ಟ್ಯಾಂಕ್. ಇಲ್ಲಿ ಬಿಡಿ. ಸೊ ಇದು ಬ್ಯಾಟ್ರಿ ಇಲ್ಲೇ ಕೊಟ್ಟಿದ್ದಾನೆ. ಮತ್ತೆ ಇದು 2 kg CNG. ಸೊ ನಾವು ಇದನ್ನ ಮತ್ತೆ ನಿಮ್ಗೆ ಈ ಗಾಡಿ ತಗೋಬೇಕಾದ್ರೆ ಇದನ್ನ ಇಷ್ಟು ವರ್ಷ ಆದ್ಮೇಲೆ ಟ್ಯಾಂಕ್ ನ ಕ್ಯಾಲಿಬ್ರೇಟ್ ಮಾಡ್ಬೇಕಂತ ಏನಾರ ಹೇಳಿದಾರ? ಆ ತರ ಏನು ಹೇಳಿಲ್ಲ. ಬಟ್ ಅದು ಹೇಳ್ಬೇಕಿತ್ತು, ನಾನು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ನಾನು ಮೇ ಬಿ ನಾರ್ಮಲ್ ಆಗಿ ಡೈಲಿ ಸರ್ವಿಸ್ ಹೋಗ್ತಾ ಅವರೇ ಮಾಡ್ಬೋದು ಅನ್ಸುತ್ತೆ, ಚೆಕ್ ಮಾಡಿ. ಮೇ ಬಿ ಅವಾಗ ಹೇಳ್ಬೋದೇನೋ ಅಂತ ಅನ್ಸುತ್ತೆ. ಓಕೆ. ಸೊ ಇದ್ರಲ್ಲಿ ಬ್ಲೂಟೂತ್ ಕನೆಕ್ಷನ್ ಇದೆ. ಹೌದು, ಅಂದ್ರೆ ಬ್ಲೂಟೂತ್ ಕನೆಕ್ಷನ್ ಕೊಟ್ಟಿದ್ದಾರೆ. ಬಟ್ ಅದು ಜಸ್ಟ್ ಅದು 13,875 ಕಿಲೋಮೀಟರ್ ಓಡಿದೆ. ಸೊ ಟೈಮು ತೋರಿಸುತ್ತೆ, CNG ಇಂಡಿಕೇಶನ್ಸ್ ಇರುತ್ತೆ, ಇಂಜಿನ್ ಇಂಡಿಕೇಶನ್ಸ್ ಇರುತ್ತೆ. ಪೆಟ್ರೋಲ್ದು ಅದು ತೋರ್ಸಲ್ಲ. ಬಟ್ ಅದು ಏನಾಗುತ್ತೆ ಅಂದ್ರೆ ಪೆಟ್ರೋಲ್ ಖಾಲಿ ಆದಾಗ ಅಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ. ಓಕೆ, ಅವಾಗ ಖಾಲಿ ಆಗಿದೆ ಅಂತ ನಮಗೆ ಅನ್ಸುತ್ತೆ. ಓಕೆ, CNG ಇದು ಇಂಡಿಕೇಶನ್ಸ್ ಎಷ್ಟಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾರೆ. 2 ಪಾಯಿಂಟ್ ಬರುತ್ತೆ. ಓಕೆ, ಅದರಲ್ಲಿ ಸೊ ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಗಾಡಿ ಆನ್ ಆಗಲ್ಲ. CNG ಇದೆ. ಪೆಟ್ರೋಲ್ ಬೇಕು ಅಂದ್ರೆ ಸ್ವಿಚ್ ಈ ಕಡೆ ಆನ್ ಮಾಡಿ ಅಷ್ಟೇ. CNG ಗಾಡಿ ರನ್ನಿಂಗ್ ಅಲ್ಲೇ ಚೇಂಜ್ ಮಾಡ್ಕೋಬಹುದು. ರನ್ನಿಂಗ್ ಅಲ್ಲೇ ಚೇಂಜ್ ಮಾಡ್ಕೊಂಡು ಏನದರಲ್ಲಿ ಆ ತರದ. ಇದು ಬ್ಲೂಟೂತ್ ಕೊಟ್ಟಿದ್ದಾನಲ್ಲ, ಎಂತ ಕೊಟ್ಟಿದ್ದಾನೆ ಬ್ಲೂಟೂತ್? ಈ ಬ್ಲೂಟೂತ್ ಏನಪ್ಪಾ ಅಂತಂದ್ರೆ ಜಸ್ಟ್ ನಾವು ಕಿವಿಗೆ ಹಾಕೊಂಡಿರ್ತೀವಲ್ಲ, ನಾವಿಲ್ಲಿ ಹಲೋ ಅಂತೀವಲ್ಲ, ಈಗ ಉದಾಹರಣೆ ಇಲ್ಲಿ ನಮ್ಮ ಹತ್ರ ಬ್ಲೂಟೂತ್ ಹಿಂಗ ಅಂದ್ಬಿಟ್ಟು ಹಲೋ ಅಂತೀವಲ್ಲ, ಸೇಮ್ ಅದನ್ನೇ ಇಲ್ಲಿ ಪುಷ್ ಮಾಡೋದು ಹಲೋ ಅಂತೀವಿ ಅಷ್ಟೇ. ಕಾಲ್ ರಿಸೀವ್ ಆಪ್ಷನ್ ಅಷ್ಟೇ. ಸೊ ಕಾಲ್ ರಿಸೀವ್ ಆಪ್ಷನ್ ನಮ್ಗೆ ಇದರಲ್ಲೇ ಕೊಟ್ಬಿಡ್ತಾನೆ. ಇದರಲ್ಲೇ ಕೊಟ್ಬಿಟ್ಟಿದ್ದಾನೆ. ಬಟ್ ಅದು ಏನಿಲ್ಲ, ಜಸ್ಟ್ ಇಲ್ಲ ಅದು ಮುನ್ನ ಜಸ್ಟ್ ಹಿಂಗ್ ಅನ್ನೋದು ಅಷ್ಟೇ. ಬಟನ್ ಸಿಸ್ಟಮ್ ತರ. ಸೊ ಇದರಲ್ಲಿ ಮೊಬೈಲ್ ಚಾರ್ಜರ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಯಾವುದೇ ಮೊಬೈಲ್ ಈಸಿಯಾಗಿ ಚಾರ್ಜ್ ಮಾಡ್ಬೋದು. ಸೊ ಈ ತರ ಮೊಬೈಲ್ ಹೋಲ್ಡರ್ ಹಾಕೊಂಡು ಸೊ ಇಲ್ಲಿಂದನೇ ಕೇಬಲ್ ನ ಹಾಕೊಂಡು ಮೊಬೈಲ್ ಚಾರ್ಜ್ ಕೂಡ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಸೊ CNG ಬೈಕ್, ಹೈಬ್ರಿಡ್ ಬೈಕ್ ಇಂದ ಏನೇನು ಉಪಯೋಗ ಇವಾಗ ತಗೊಂಡು ಓಡಿಸಿದ್ದಾರೆ ಸರ್. ಸೊ ಅವ್ರ ಮಾತಿಂದಲೇ ನಾವು ಕೇಳ್ದೋ ಸೊ ಏನೆಲ್ಲ ಅಡ್ವಾಂಟೇಜ್ ಇದೆ ಅಂತ. ಸೊ ಇವನ್ ಆಸ್ ಎ ಟೆಕ್ಕಿ ಆಗಿ ನಂದು ಒಂದು ಸಜೆಷನ್. ಸೊ ಇನ್ಸ್ಟೆಡ್ ಆಫ್ ನಾವು ಬ್ಯಾಟ್ರಿ ಗಾಡಿ ಎಲೆಕ್ಟ್ರಿಕ್ ಗಾಡಿ ಅನ್ನೋದಕ್ಕಿಂತ ಒಂದು ಲಾಂಗ್ ಲೈಫ್ ಅಂತ ತಗೊಂಡಾಗ ಮತ್ತೆ ವರ್ತ್ ಇದೆಲ್ಲ ಕನ್ಸಿಡರ್ ಮಾಡಿದಾಗ ಹೈಬ್ರಿಡ್ ಬೈಕ್ ಎಲ್ಲೋ ನಮಗೆ ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಲಾಂಗ್ ರನ್ ಅಲ್ಲಿ. ಮತ್ತೆ ಒಂದು ಅಷ್ಟಿರುತ್ತೆ, CNG ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ. ಪ್ರತಿಯೊಂದು ವೆಹಿಕಲ್ಗೆ ಅದರದೇ ಆದ ಡಿಸ್ಅಡ್ವಾಂಟೇಜಸ್ ಅಡ್ವಾಂಟೇಜಸ್ ಅಂತ ಇರುತ್ತೆ. ಸೊ ಸಿಟಿ ರೈಡರ್ಸ್ಗಳಿಗೆ ಏನಾಗಿರುತ್ತೆ, ಅವರು ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಡೈಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅವ್ರದ್ದೇನೋ ಹೋಟರ್, ಸ್ವಿಗ್ಗಿನೋ, ಝೊಮ್ಯಾಟೊ ಏನೋ ಒಂದು ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆಲ್ಲ ಚಾರ್ಜ್ ಹಾಕ್ಬೇಕು, ಮಿನಿಮಮ್ 5 ಅವರ್ ಕಾಯ್ಬೇಕು ಅಂತ ಯಾವುದೇ ತಲೆನೋವಿರಲ್ಲ. ಓಕೆ, ಸಿಟಿಯಲ್ಲಿ ಏನೋ ಸ್ವಲ್ಪ ದೂರ CNG ಬಂಕ್ ಸಿಗ್ಲಿಲ್ಲ ಅಂದ್ರೆ ಆರಾಮಾಗಿ ಪೆಟ್ರೋಲ್ ಇದೆ. ಸೊ ಇದೆಲ್ಲ ಕಂಪೇರ್ ಮಾಡಿದಾಗ ಇಟ್ ಇಸ್ ಅ ವರ್ತ್. ಇದಿಷ್ಟು ಈ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸೊ ಇದೇ ರೀತಿ ಹೆಚ್ಚಿನ ಟೆಕ್ನಿಕಲ್ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ತಪ್ಪದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.